ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ, ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಯಾವಾಗ ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದಾನೆ ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಶನ್ ಆದ್ರೆ ಬಂದಿರುವಂತದ್ದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವಾಗ ಶುರು ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಜೊತೆಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವೇನೊಂದು ಕೆಲಸನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ನೋಡಿ, ಈಗಾಗಲೇ KCET ವಿದ್ಯಾರ್ಥಿಗಳೆಲ್ಲರೂ ಸಹ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಪಡ್ಕೊಂಡಿದ್ದೀರಾ. ವೆರಿಫಿಕೇಶನ್ ಸ್ಲಿಪ್ ಪಡ್ಕೊಂಡಿದ್ದ ಆದ್ಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಅದರಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಿ. ಅದಕ್ಕೂ ಸಹ ಈಗಾಗಲೇ KE ಕಡೆಯಿಂದ ಒಂದು ಸೊಲ್ಯೂಷನ್ ಆದ್ರೆ ಸಿಕ್ಕಿದೆ. ಸೊ ಈಗ ನಿಮ್ಮೆಲ್ಲರಲ್ಲೂ ಇರುವಂತಹ ಒಂದು ಕ್ವಶನ್, KCET ಇದು ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆ KE ಡೈರೆಕ್ಟರ್ ಕಡೆಯಿಂದಾನೆ ಒಂದು ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿದ್ದಾರೆ. ಈಗ KCET ಕೌನ್ಸಿಲಿಂಗ್ ಅನ್ನ ಶುರು ಮಾಡೋದಕ್ಕೆ ಅಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯನ್ನ ಶುರು ಮಾಡೋದಕ್ಕೆ ಎಲ್ಲಾ ತರದ ಸಿದ್ಧತೆಗಳನ್ನು ಸಹ ಆಗಿದೆಯಂತೆ. ಮುಂದಿನ ವಾರದಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಆದ್ರೆ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಸೊ ನೋಡಿ, ಇಲ್ಲಿ KCET ಅಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ ಕಂಬೈನ್ಡ್ ಆಗಿ ನಡೆಯೋದ್ರಿಂದ KCET ಎಲ್ಲಾ ಒಂದು ಸಿದ್ಧತೆಗಳನ್ನು ಸಹ ಕಂಪ್ಲೀಟ್ ಆಗಿದೆ. ನೀಟ್ದು ಕೆಲವೊಂದಿಷ್ಟು ಸಿದ್ಧತೆಗಳು ಇನ್ನೂ ಸಹ ಕಂಪ್ಲೀಟ್ ಆಗಿಲ್ಲ. ಅದ್ರದ್ದು ಒಂದು ಪ್ರಕ್ರಿಯೆನ ಮುಗಿಸ್ಕೊಂಡು ನಿಮ್ಗೆ ಮುಂದಿನ ವಾರದಲ್ಲಿ ನಿಮ್ಮ ಒಂದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅನ್ನ ಶುರು ಮಾಡ್ತಾರೆ. ತುಂಬಾ ಲೇಟ್ ಏನ್ ಮಾಡೋದಿಲ್ಲ, ಇಲ್ಲ ಅಂತಂದ್ರೆ ತುಂಬಾ ಡಿಲೇ ಏನ್ ಮಾಡೋದಿಲ್ಲ. ನಿಮ್ಗೆ ಮುಂದಿನ ವಾರದಲ್ಲಿ ನಿಮ್ಮ ಒಂದು ಕೌನ್ಸಿಲಿಂಗ್ ಆದ್ರೆ ಶುರು ಆಗುತ್ತೆ. KCET, ನೀಟು ಅಂಡ್ ಮೆಡಿಕಲ್, ಆಯುಷ್, ಇಂಜಿನಿಯರಿಂಗು, ಡೆಂಟಲ್, BSc ನರ್ಸಿಂಗ್ ಎಲ್ಲಾನು ಸಹ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯೋದು. ನಿಮ್ಗೆ ಮುಂದಿನ ವಾರದಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು KE ಡೈರೆಕ್ಟರ್ ಕಡೆಯಿಂದ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಿನ್ನೆ ಎಲ್ಲಾ ತರದ ಸಿದ್ಧತೆಗಳನ್ನು ಸಹ ರೆಡಿ ಇದೆಯಂತೆ. ಬಟ್ ಅಫಿಷಿಯಲ್ ಡೇಟ್ ಇದೇ ದಿನಾಂಕಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಆದ್ರೆ ಮಾಡಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಗೆ ಮುಂದಿನ ವಾರದಲ್ಲಿ ಒಂದು ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆ ಫಸ್ಟ್ ರೌಂಡ್ ಕಂಪ್ಲೀಟ್ ಸ್ಕೆಡ್ಯೂಲ್ ಅಲ್ಲಿ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಮತ್ತೆ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಚಾಯ್ಸ್ ಎಂಟ್ರಿ, ಕಾಲೇಜಸ್ಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ, ಅಡ್ಮಿಷನ್ ಆಗೋದಕ್ಕೆ ಎಲ್ಲಾನು ಸಹ ಸ್ಕೆಡ್ಯೂಲ್ ಅಲ್ಲಿ ಕೊಡ್ತಾರೆ. ಒನ್ಸ್ ಸ್ಕೆಡ್ಯೂಲ್ ರಿಲೀಸ್ ಮಾಡಿದ ಆದ್ಮೇಲೆ ನಾನು ನಿಮ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಓಕೆನಾ? ನೋಡಿ, ಹಾಗಿದ್ರೆ ನಾವು ಆಪ್ಷನ್ ಎಂಟ್ರಿ ಫೀಸ್ ಅನ್ನ 750 rupees ಪೇ ಮಾಡಬೇಕು ಅಂತ ನೀವು ಏನ್ ಹೇಳ್ತಿದ್ದೀರಾ? ಈ ಒಂದು ಫೀಸ್ ಅನ್ನ ನಾವು ಯಾವಾಗ ಪೇ ಮಾಡೋದು ಅಂತ ನೀವು ಕೇಳ್ತಿದ್ದೀರಾ. ನೋಡಿ, ಈಗಲೇನ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ ಎಲ್ಲ ಲಾಗಿನ್ ಆಗ್ಬಿಟ್ಟು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ QR ಕೋಡ್ ಮುಖಾಂತರ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಏನ್ ಮಾಡೋದಕ್ಕೆ ಹೋಗ್ತೀರಾ, ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ನೀವು ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಓಕೆನಾ? ಫೀಸ್ ಅನ್ನ ಪೇ ಮಾಡಿದ ಆದ್ಮೇಲೆ ನಿಮ್ಗೆ ಎಲ್ಲಾ ತರದ ಕಾಲೇಜಸ್, ಕೋರ್ಸಸ್ ಎಲ್ಲಾನು ತೋರಿಸೋದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ರೌಂಡ್ ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನೀವು ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತಿರೋ ಆ ಟೈಮಲ್ಲಿ ಒಂದು ಫೀಸ್ ಅನ್ನ ಪೇ ಮಾಡಬಹುದು. ಸಿಂಪಲ್ ಆಗೇ ಇರುತ್ತೆ. ನಿಮ್ಮ ಒಂದು ಫೋನ್ ಪೇ ಮುಖಾಂತರ, UPI ಮುಖಾಂತರ ಫೀಸ್ ಅನ್ನ ಪೇ ಮಾಡ್ಕೋಬಹುದು. ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಏನ್ ಬೇಡ. ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಇವಾಗೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಹೋದಾಗ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ತೋರಿಸುತ್ತೆ. ಫಸ್ಟ್ ನಿಮ್ಗೆ ಅಲರ್ಟ್ ಅಂತ ಬಂದ್ಬಿಟ್ಟು ಫೀಸ್ ಅನ್ನ ಪೇ ಮಾಡಿ ಅಂತ ತೋರಿಸುತ್ತೆ. ಆ ಫೀಸ್ ಅನ್ನ ಪೇ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲಾನು ಸಹ ಕಂಪ್ಲೀಟ್ ಆಗೋದು. ಓಕೆನಾ? ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮತ್ತೊಂದು ಎಲ್ಲಾನು ಕೌನ್ಸಿಲಿಂಗ್ ಏನ್ ಡಿಲೇ ಆಗೋದಿಲ್ಲ. ಜೊತೆಗೆ ನೀವು ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಆ ಟೈಮಲ್ಲಿ ಪೇ ಮಾಡ್ಕೊಳ್ಳಿ. ನೋಡಿ, ಈಗ ಮುಂದಿನ ವಾರದಲ್ಲಿ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಲ್ವಾ, ಅದಕ್ಕಿಂತ ಮುಂಚೆ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾವ್ಯಾವ ಕಾಲೇಜಸ್ಗೆ ಹೋಗೋದಕ್ಕೆ ಇಷ್ಟ ಇದೆ, ಯಾವ್ಯಾವ ಕೋರ್ಸಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಎಲ್ಲಾ ಕಾಲೇಜಸ್ ಅನ್ನ, ಎಲ್ಲಾ ಕೋರ್ಸಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಲೀಸ್ಟ್ ಮಾಡ್ಕೊಂಡಿದ್ರ ಅಂತಂದ್ರೆ ನಾನು ಫಸ್ಟ್ ಪ್ರಿಯಾರಿಟಿ ಈ ಕಾಲೇಜಿಗೆ ಕೊಡಬೇಕು, ಸೆಕೆಂಡ್ ಪ್ರಿಯಾರಿಟಿ ಈ ಕೋರ್ಸಿಗೆ ಕೊಡಬೇಕು, ಈ ತರ ನನ್ನ ಕಾಲೇಜಸ್ ಅನ್ನ ಆಡ್ ಮಾಡಬೇಕು. ನಾನು ಲಾಸ್ಟ್ ಇಯರ್ ಕಟ್ ಆಫ್ಸ್ ಅನ್ನ ನೋಡಿದೆ. ನನ್ನ ಒಂದು ರ್ಯಾಂಕಿಂಗ್ ನಿಯರ್ ಬೈ ಇದಾವೆ. ನನ್ನ ರ್ಯಾಂಕಿಂಗ್ ನಿಯರ್ ಬೈ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇರಬೇಕು. ಓಕೆನಾ ಸ್ಟೂಡೆಂಟ್ಸ್? ನೀವು ಆ ರೀತಿ ಇದ್ರೆ ನಿಮಗೆ ಸೀಟ್ ಸಿಗೋದು ತುಂಬಾ ಈಸಿ ಆಗುತ್ತೆ. ಇಂಜಿನಿಯರಿಂಗು ಮಾಡಬೇಕು, ನರ್ಸಿಂಗು ಮಾಡಬೇಕು, ಮೆಡಿಕಲ್ ಮಾಡಬೇಕು, ಬಟ್ ನನಗೆ ಯಾವ್ದಾದ್ರು ಒಳ್ಳೆ ಕಾಲೇಜಲ್ಲಿ ಸಿಕ್ಕಿದ್ರೆ ಅಷ್ಟೇ ನಾನು ಈ 3 ಕೋರ್ಸಲ್ಲಿ ಯಾವ್ದಾದ್ರು ಕೋರ್ಸಿಗೆ ಹೋಗ್ತೀನಿ ಅನ್ನೋ ತರ ಇದ್ರೆ ನಿಮಗೆ ಬೇಕಿರುವಂತಹ ಕಾಲೇಜಸ್ ಅಲ್ಲಿ ಈ ಕೋರ್ಸಸ್ ಗಳಿದಾವ ಅಂತ ನೋಡ್ಕೊಳ್ಳಿ. ಅಷ್ಟು ಕಾಲೇಜಸ್ ನ ಲಿಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾವ ಕೋರ್ಸ್ಗೆ ಎಲಿಜಿಬಲ್ ಇದ್ರೋ ಎಲ್ಲ ಒಂದು ಕೋರ್ಸಸ್ ಸಹ ಆಡ್ ಮಾಡಬಹುದು. ಕಾಲೇಜಸ್ ಎಷ್ಟು ಬೇಕಿದ್ರೂ ಆಡ್ ಮಾಡ್ಕೋಬಹುದು. ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಓಕೆನಾ? ಸೊ ಹಾಗಾಗಿ ಏನ್ ಮಾಡ್ಕೋತೀರಾ ಅಂತಂದ್ರೆ ಒಂದಿಷ್ಟು ಕಾಲೇಜಸ್ ಅನ್ನ ಈಗಲೇ ಲೀಸ್ಟ್ ಆದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ಗೆ ಒಂದು 3 days ಆದ್ರೆ ಟೈಮ್ ಅನ್ನ ಕೊಡ್ತಾರೆ. ಓಕೆನಾ? 3 to 4 days ಟೈಮ್ ಕೊಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ವರಿ ಬೇಡ. ಬೇರೆ ಏನೇ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.